ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಆ ಈ ಒಂದು ಚಲನೆ ಹಾಗೂ ಆ ಬಲದ ನಿಯಮದ ಕುರಿತು ನಾವು ತಿಳ್ಕೊಳ್ತಾ ಸಾಗೋಣ. ಫೋರ್ತ್ ಕ್ಲಾಸ್ ನಾನು ಪುನರಾವರ್ತಿಸ್ಬೇಕು ಅಂತ ಹೇಳಿದ್ರೆ ನಾವು ಅಲ್ಲಿ ಬಲ ಮತ್ತು ಚಲನೆಯ ಎರಡನೆಯ ನಿಯಮದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಸೊ ಅದೇ ರೀತಿಯಲ್ಲಿ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಈ ಒಂದು ಲಾ ಆಫ್ ಮೋಷನ್, ಬಲ ಮತ್ತು ಚಲನೆಯ ನಿಯಮದ ಮೂರನೆಯ ಭಾಗದ ಕುರಿತು ತಿಳ್ಕೊಂತಾ ಹೋಗೋಣ. ಮೂರನೆಯ ನಿಯಮ ಕುರಿತು ತಿಳ್ಕೊಂತಾ ಹೋಗೋಣ. ಬಲ ಮತ್ತು ಚಲನೆಯ ನಿಯಮಗಳು. ಸೊ ಹೋದ್ ಕ್ಲಾಸ್ ನಲ್ಲಿ ನಾನು ಏನ್ ಹೇಳ್ತಾ ಇದ್ದೆ, ಒಂದು ಬಹಳ ಮುಖ್ಯವಾದಂತದ್ನ ಅಂಡರ್ಲೈನ್ ಮಾಡ್ಸಿದ್ದೆ ನಾನು ನಿಮ್ಗೆ, ಅಲ್ವಾ? ಏನು ಅಂದ್ರೆ, ನಿಶ್ಚಲ ಸ್ಥಿತಿಯಲ್ಲಿ ಇರುವಂತಹ ವಸ್ತು ನಿಶ್ಚಲ ಸ್ಥಿತಿಯಲ್ಲೇ ಮುಂದುವರಿಯುತ್ತೆ ಮತ್ತು ಚಲಿಸ್ತಾ ಇರುವಂತಹ ವಸ್ತು ಚಲಿಸ್ತಲೇ ಇರುವಂತಹ ಗುಣವನ್ನ ಹೊಂದಿದ್ರೆ ನಾವು ಅದನ್ನ ಜಡತ್ವ ಅಂತ ಕರಿತಾ ಹೋಗ್ತೀವಿ ಅಂತ ಹೇಳಿದ್ವಿ. ಅದೇ ತರ ಸಂವೇಗ ಬದಲಾವಣೆಯ ದರ ಕಡಿಮೆಯಾಗೋದ್ರಿಂದ ಬಲವೂ ಕೂಡ ಕಡಿಮೆ ಆಗುತ್ತೆ ಅಂತ ಸಹ ನಾನು ಹೇಳಿದ್ದೆ. ಇದಕ್ಕೆ ಒಂದು ಉದಾಹರಣೆ ಅಂತ, ಈಗ ಕರಾಟೆಯಲ್ಲಿ ಒಬ್ಬ ಕರಾಟೆಯ ಪಟುವು ಒಂದು 4-5 ಇಟ್ಟಿಗೆನ ಒಂದೇ ಸಲ ಆತ ಪೀಸ್ ಮಾಡಿ ಹಾಕ್ತಾನೆ ಅಥವಾ ಮಂಜುಗಡ್ಡೆನ ಪೀಸ್ ಮಾಡಿ ಹಾಕ್ತಾನೆ. ಯಾಕೆ ಅಂತ ಹೇಳಿದ್ರೆ ಸಂವೇಗ ಬದಲಾವಣೆಯ ದರ ಕಡಿಮೆ ಆಗೋದ್ರಿಂದ, ನೋಟ್ ಮಾಡ್ಕೊಳ್ಳಿ, ಸಂವೇಗ ಬದಲಾವಣೆಯ ದರ ಕಡಿಮೆಯಾಗುವುದರೊಂದಿಗೆ ಬಲವೂ ಕಡಿಮೆಯಾಗುತ್ತೆ. ಅರ್ಥ ಆಯ್ತಾ? ಸಂವೇಗ ಬದಲಾವಣೆಯ ದರ ಕಡಿಮೆಯಾಗುವುದರೊಂದಿಗೆ ಬಲವೂ ಕಡಿಮೆಯಾಗುತ್ತೆ. ಆದ್ರಿಂದ ಒಬ್ಬ ಕರಟೆ ಪಟವು ಮಂಜುಗಡ್ಡೆಯ ಚಪ್ಪಡಿಯನ್ನ ಒಂದೇ ಹೊಡೆತದಲ್ಲಿ ಮುರಿಲಿಕ್ಕೆ ಸಾಧ್ಯ ಆಗೋದು. ಈಗ ಚಲನೆಯ ಮೊದಲ ನಿಯಮವನ್ನ ಗಣತೀಯವಾಗಿ, ಚಲನೆ ಎರಡನೇ ನಿಯಮದ ಗಣತೀಯ ಈ ಹೇಳಿಕೆ ಆಧಾರದ ಮೇಲೆ ಈ ರೀತಿಯಾಗಿ ನಾವು ವಿವರಿಸಬಹುದು ಸಮೀಕರಣವನ್ನ. ಫೋರ್ಸ್ ಇಸ್ ಈಕ್ವಲ್ ಟು ಎಂ ಎ ಈ ತರ ಬರೀಬಹುದು, ಅಥವಾ ಫೋರ್ಸ್ ಇಸ್ ಈಕ್ವಲ್ ಟು ಎಂ ಎ ಬಂದು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ. ಟಿ ಬಂದು ಸಮಯವಾಗಿರುತ್ತೆ, ಈ ರೀತಿ ಬರೀಬಹುದು. ಅಥವಾ ಇದನ್ನ ನಾನು ಇಲ್ಲಿ ಕಳಿಸಿ ಎಫ್ ಟಿ ಇಸ್ ಈಕ್ವಲ್ ಟು ಎಂ ವಿ, ಎಂ ಇಂಟು ವಿ ಎಂ ವಿ ಮೈನಸ್ ಎಂ ಇಂಟು ಯು, ಈ ರೀತಿಯಾಗೂ ನಾವು ಬರಿತಾ ಹೋಗಬಹುದು. ಅರ್ಥ ಆಯ್ತಾ? ಇರ್ಲಿ. ಎಸ್, ಈಗ ಫಾರ್ಮುಲಾ ಎಫ್ ಇಸ್ ಈಕ್ವಲ್ ಟು ಎಂ ಎ, ಎಫ್ ಇಸ್ ಈಕ್ವಲ್ ಟು ಎಂ ಡಿವೈಡ್ ಇಂಟು ವಿ ಮೈನಸ್ ಯು, ಇದು ವಿ ಆಗುತ್ತೆ.
ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ. ಈ ಟಿ ನ ಇಲ್ಲಿ ಕಳಿಸಿದಾಗ ಎಫ್ ಟಿ ಇಸ್ ಈಕ್ವಲ್ ಟು ಎಂ ವಿ ಮೈನಸ್ ಎಂ ಯು, ಈ ರೀತಿಯಾದಂತಹ ಒಂದು ಸಮೀಕರಣ ಆಗುತ್ತೆ. ಇಲ್ಲಿ ಟಿ ಅಂತ ಹೇಳಿದ್ರೆ ಟೈಮ್ ಅಥವಾ ಕಾಲಾವಧಿ, ಸಮಯ. ಅರ್ಥ ಆಯ್ತಾ? ಎಫ್ ಬಂದು 0. ಟಿ ನೀವು ಸಮಯ ಎಷ್ಟೇ ತೆಗೆದುಕೊಂಡ್ರು ಕೂಡ ಎಫ್ ಸಿ ಆಗಿರುತ್ತೆ. ಆವಾಗ ಏನಾಗುತ್ತೆ, ವಿ ಇಸ್ ಈಕ್ವಲ್ ಟು ಯು ಆಗುತ್ತೆ. ರಿಮೆಂಬರ್, ಎಫ್ ಯಾವಾಗ 0 ಆಗುತ್ತೆ ಆ ಸಂದರ್ಭದಲ್ಲಿ ವಿ ಇಸ್ ಈಕ್ವಲ್ ಟು ಯು ಆಗಿರುತ್ತೆ. ಇದರರ್ಥ ಏಕರೂಪ ವೇಗ ಯುನಲ್ಲಿ ಕ್ರಮಿಸ್ತಾ ಇರುವಂತಹ ಕಾಯ ಆಬ್ಜೆಕ್ಟ್ ಚಲನೆಯ ಕಾಲ ಟಿ ಪೂರ್ಣಾವಧಿಗೂ ಅದೇ ವೇಗದಲ್ಲಿ ಚಲಿಸ್ತಾ ಇರುತ್ತೆ. ಯು 0 ಆದಾಗ ವಿ ಕೂಡ 0 ಆಗುತ್ತೆ. ಆಗ ಆ ಕಾಯವು ನಿಶ್ಚಲ ಸ್ಥಿತಿಗೆ ಅಥವಾ ಜಡತ್ವಕ್ಕೆ ಬರುತ್ತೆ ಅಂತ ಅರ್ಥ. ಈಗ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ತೆಗೆದಿ, ಪೇಜ್ ನಂಬರ್ 138. ಉದಾಹರಣೆ 9.1 ನೋಡೋಣ. ಏನಿದೆ? ರಾಶಿ 5 ಕೆಜಿ ಇರುವ ವಸ್ತುವಿನ ಮೇಲೆ 2 ಸೆಕೆಂಡ್ಗಳ ಕಾಲ ಒಂದು ಸ್ಥಿರ ಬಲ ವರ್ತಿಸುತ್ತಿದೆ. ಇದರಿಂದ ಆ ವಸ್ತುವಿನ ವೇಗವು 3 ಮೀಟರ್ ಪರ್ ಸೆಕೆಂಡ್ ಇಂದ 7 ಮೀಟರ್ ಪರ್ ಸೆಕೆಂಡ್ಗೆ ವೃದ್ಧಿಸಲ್ಪಡುತ್ತದೆ. ಹಾಗಾದರೆ ಪ್ರಯೋಗಿಸಲ್ಪಟ್ಟ ಬಲದ ಮೌಲ್ಯ ಎಷ್ಟು? ಇದೇ ಬಲವು ಸುಮಾರು 5 ಸೆಕೆಂಡ್ಗಳ ಕಾಲ ವರ್ತಿಸಲ್ಪಟ್ಟಿದ್ದರೆ ಆ ವಸ್ತುವಿನ ಅಂತಿಮ ವೇಗ ಎಷ್ಟಿರುತ್ತಿತ್ತು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಈಗ ದತ್ತ ಅಥವಾ ಗಿವನ್ ಡೇಟಾ ಏನು ಅಂತ ನೋಡೋಣ. ಯು ಎಷ್ಟಿದೆ, ಎಷ್ಟು ಹೇಳಿದಾರೆ ಅವರು? ಯುನ 3 ಮೀಟರ್ ಪರ್ ಸೆಕೆಂಡ್. ಈ ವಸ್ತುವಿನ ವೇಗವು 3 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿದ್ದಾರೆ. ಇದನ್ನ ಹೀಗೂ ಬರಿಬಹುದು, ಅಥವಾ 3 ಮೀಟರ್ ಪರ್ ಸೆಕೆಂಡ್. ಈ ಎಸ್ ಇಲ್ಲಿ ಮೇಲ್ ಬಂದಾಗ -1 ಆಗೋದು. ಇದು ನಿಮ್ಗೆ ಬೇಸಿಕ್ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ವಿ ಇಸ್ ಈಕ್ವಲ್ ಟು 7 ಮೀಟರ್ ಪರ್ ಸೆಕೆಂಡ್, 7 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಸಮಯ ಎಷ್ಟು? ಟಿ ಇಸ್ ಈಕ್ವಲ್ ಟು 2 ಸೆಕೆಂಡ್ ಆಗಿರುತ್ತೆ. ಹಾಗೂ ಮೌಲ್ಯ ಎಷ್ಟಿರುತ್ತೆ? 5 ಕೆಜಿ ಆಗಿ ಇರುತ್ತೆ. ಘನವಾಗಿರುವಂತದ್ದು 5 ಕೆಜಿ ಆಗಿ ಇರುತ್ತೆ. ಈಗ ಸಮೀಕರಣ ಏನಂತ ನಾನು ಹೇಳಿದ್ದೆ ಹೇಳಿ. ಎಫ್ ಇಸ್ ಈಕ್ವಲ್ ಟು ಎಂ ಇಂಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ. ಇದು ಫಾರ್ಮುಲಾ ಅಂತ ಹೇಳಿದ್ನಾ. ಇಲ್ಲಿ ಕೊಟ್ಟಿರುವಂತಹ ಮೌಲ್ಯವನ್ನ ನಮೂದಿಸ್ಕೊಂತಾ ಹೋಗ್ಬೇಕಾಗತ್ತೆ. ಇಲ್ಲಿ ಎಷ್ಟಿದೆ? ಇದು 5 ಕೆಜಿ ಇದೆ. ಎಂ ವಿ ಎಷ್ಟಿದೆ? 7 ಮೀಟರ್ ಪರ್ ಸೆಕೆಂಡ್ ಇದೆ. ಯು ಎಷ್ಟಿದೆ? 3 ಮೀಟರ್ ಪರ್ ಸೆಕೆಂಡ್ ಇದೆ ಅಲ್ವಾ? ಡಿವೈಡೆಡ್ ಬೈ ಟೈಮ್ ಎಷ್ಟಿದೆ? ಸಮಯ 2 ಸೆಕೆಂಡ್ ಇದೆ. ಈಗ ಇದನ್ನ ಸಮೀಕರಿಸಿದಾಗ 7ರಲ್ಲಿ 3 ಹೋಯ್ತು ಅಂದ್ರೆ ಎಷ್ಟಾಗುತ್ತೆ? 4 ಅಲ್ವಾ? 5 4 ಎಷ್ಟು? 5 4 2 1 2 10 20. ಸೊ ಎಷ್ಟಾಗುತ್ತೆ? 10 ಎನ್ ಆಗ್ತಾ ಬರುತ್ತೆ. ಅರ್ಥ ಆಯ್ತಾ? ಈಗ ಇದೇ ಬಲವು ಸುಮಾರು 5 ಸೆಕೆಂಡ್ ಕಾಲ ವರ್ತಿಸ್ತಾ ಇದೆ ಅಂತ ಆದ್ರೆ ವಸ್ತುವಿನ ಅಂತಿಮ ವೇಗ ಅಂದ್ರೆ ವಿ ಅನ್ನ ಕಂಡು ಹಿಡಿಬೇಕಾಗುತ್ತೆ. ಆಗ ನಾವೇನಂತ ಫಾರ್ಮುಲಾವನ್ನ ಹಾಕ್ತೀವಿ? ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎಫ್ ಟಿ ಡಿವೈಡೆಡ್ ಬೈ ಎಂ. ಅರ್ಥ ಆಯ್ತಾ? ಈ ರೀತಿಯಾಗಿ ನಾವು ಫಾರ್ಮುಲಾವನ್ನ ಹಾಕ್ತಿವಿ. ಸೊ ಆಗ ಎಷ್ಟಿರುತ್ತೆ ಅಂತ ನಾವು ಅದನ್ನು ಕೂಡ ಕಂಡು ಹಿಡ್ಕೊಂತ ಹೋಗಬಹುದು.
ಯು ಎಷ್ಟಿದೆ ಇಲ್ಲಿ? ಯು ಎಷ್ಟಿದೆ? 3 ಇದೆ. ಇದನ್ನ ನಾನು ಎಲ್ಲಿ ಬರ್ದು ತೋರಿಸ್ಲಿ? ಇದನ್ನ ಅಳಿಸ್ಲಾ? ಯು ಎಷ್ಟಿದೆ? 3 ಇದೆ. ಪ್ಲಸ್ ಎಫ್ ಟಿ 10 × 2 ಸಮಯ 2 ಇರೋದು. ಎಫ್ ಟಿ ಈ ರೀತಿಯಾಗಿ ಇರುತ್ತೆ. ಮೀಟರ್ ಎಷ್ಟಿದೆ? 5 ಇದೆ. ಸೊ ಎಷ್ಟಾಗುತ್ತೆ? 10 ಎಷ್ಟು? 20 ಆಗುತ್ತೆ. 20 / 5. ಈ ರೀತಿಯಾಗಿ 4 3 7 ಆಗ್ತಾ ಬರುತ್ತೆ. ಈ ರೀತಿಯಾಗಿ ನೀವು ಕಂಡು ಹಿಡ್ಕೊಂತಾ ಹೋಗಬಹುದು ಫಾರ್ಮುಲಾವನ್ನ ಬಳಸಿ. ಇಲ್ಲಿ ಯು, ಎಫ್, ಎಂ ಮತ್ತು ಟಿ ಇವುಗಳ ಮೌಲ್ಯಗಳನ್ನ ಸಮೀಕರಣದಲ್ಲಿ ನಮೂದಿಸಿದಾಗ ನಮ್ಗೆ ವಿ ಅನ್ನೋದು ಎಷ್ಟು ಅಂತ ತಿಳಿತಾ ಬರುತ್ತೆ. ಸೊ ಈ ರೀತಿಯಾಗಿ ನಾವು ಹಾಕ್ತಾ ಬರಬಹುದು ಈ ಒಂದು ಫಾರ್ಮುಲಾವನ್ನ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಯನ್ನ ನೋಡೋಣವಾ? ನೆಕ್ಸ್ಟ್ ಪ್ರಶ್ನೆ ಏನು? ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಹೆಚ್ಚಿನ ಬಲದ ಅಗತ್ಯತೆ ಕಂಡು ಬರುತ್ತದೆ? -2 kg ದ್ರವ್ಯರಾಶಿ ಇರುವ ವಸ್ತುಗೆ 5 ಮೀಟರ್/ಸೆಕೆಂಡ್ ನಷ್ಟು ವೇಗೋತ್ಕರ್ಷ ನೀಡುವಲ್ಲಿ, ಅಥವಾ 4 kg ದ್ರವ್ಯರಾಶಿ ಇರುವ ವಸ್ತುವಿನ 2 ಮೀಟರ್/ಸೆಕೆಂಡ್ ನಷ್ಟು ವೇಗೋತ್ಕರ್ಷ ನೀಡುವಲ್ಲಿ. ಸೊ ಈಗ ದತ್ತ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಈಗ ಸಮೀಕರಣ ರೂಪ ಏನಿದೆ? ಇದ್ರಲ್ಲಿ ಕೊಟ್ಟಿರುವಂತಹ ಮೌಲ್ಯವನ್ನ ನಮೂದಿಸ್ಬೇಕಾಗತ್ತೆ. ಹೀಗೆ. ಸೊ ಎಷ್ಟಾಗುತ್ತೆ? 2 kg ಇಂಟು 5 ಮೀಟರ್/ಸೆಕೆಂಡ್ ಅಲ್ಲ, ಪ್ರತಿ 2 ಸೆಕೆಂಡ್ಗೆ ಅನ್ನೋ ರೀತಿ ಆಗುತ್ತೆ. = 5 × 10 n ಅನ್ನೋದು ಆಗತ್ತೆ. ಈಗ F2 ಫಾರ್ಮುಲಾ ನೋಡ್ಕೊಳ್ಳೋಣ. ಸೇಮ್ M2A2 ಆಗಿರುತ್ತೆ. ಇಲ್ಲಿ M2 ಎಷ್ಟಾಗಿದೆ? 4 kg ಇಂಟು 2 ಮೀಟರ್ ಎಷ್ಟಾಗುತ್ತೆ? 4 × 8n ಆಗ್ತಾ ಬರುತ್ತೆ. ಈಗ ಏನಾಗುತ್ತೆ? ಇದರಿಂದ ನಮ್ಗೆ ಏನಂತ ಗೊತ್ತಾಗುತ್ತೆ? F1 ಮತ್ತು F2 ಮಧ್ಯೆ ಯಾವ್ದು ಹೆಚ್ಚಿದೆ? F1 ಎಷ್ಟಿದೆ? 10n. F2 ಎಷ್ಟಿದೆ? 8n. ಸೊ ಇದು ಹೈಯೆಸ್ಟ್ ಅನ್ನೋದು ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಆದ್ರಿಂದ 2 kg ದ್ರವ್ಯರಾಶಿಯ ವಸ್ತುವಿಗೆ 5 ಮೀಟರ್/ಸೆಕೆಂಡ್ ವೇಗೋತ್ಕರ್ಷ ನೀಡುವಲ್ಲಿ ಹೆಚ್ಚಿನ ಬಲದ ಅಗತ್ಯವಿದೆ. ಸೊ ಇದಕ್ಕೆ ಹೆಚ್ಚಿನ ಬಲ ತುಂಬಾ ಜಾಸ್ತಿ ಫೋರ್ಸ್ ಅನ್ನ ಕೊಡ್ಬೇಕು. 4 kg ಗಿಂತ 2 kg ನಾವು ಹೆಚ್ಚಿನ ಫೋರ್ಸ್ ಅನ್ನ ಕೊಡ್ಬೇಕು ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗ್ತಾ ಬರುತ್ತೆ. ಓಕೆ, ಕ್ಲಿಯರ್? ಈಗ ಇನ್ನೊಂದು ಅಥವಾ ಎರಡು ಪ್ರಾಬ್ಲಮ್ ಅನ್ನ ನೋಡ್ಬಿಟ್ಟು ನಾವು ಬಲದ 3ನೇ ನಿಯಮದ ಕಡೆಗೆ ಚಲಿಸ್ತಾ ಹೋಗೋಣ. ಪೇಜ್ ನಂಬರ್ 139, 139 ಓಪನ್ ಮಾಡಿ.
ಮೋಟರು ಕಾರೊಂದು 108 km/h ವೇಗದಲ್ಲಿ ಚಲಿಸುತ್ತಿದ್ದು ಬ್ರೇಕ್ ಹಾಕಿದಾಗ 4 ಸೆಕೆಂಡ್ಗಳಲ್ಲಿ ನಿಶ್ಚಲ ಸ್ಥಿತಿಗೆ ಬರುತ್ತದೆ. ಅದರಲ್ಲಿರುವ ಪ್ರಯಾಣಿಕರು ಸೇರಿ ಕಾರಿನ ದ್ರವ್ಯರಾಶಿ 1000 kg. ಹಾಗಾದ್ರೆ ಬ್ರೇಕ್ನ ಮೇಲೆ ವರ್ತಿಸಿದ ಬಲದ ಪರಿಮಾಣ ಎಷ್ಟು ಅಂತ ನೀವು ಗುರುತಿಸಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ಮೊದಲನೇದಾಗಿ ಕೊಟ್ಟಿರುವಂತಹ ದತ್ತ ಅಂದ್ರೆ ಡೇಟಾ ಏನು ಅನ್ನೋದನ್ನ ಗಮನಿಸೋಣ. ದತ್ತದಲ್ಲಿ ಏನಿದೆ, ಆರಂಭಿಕ ವೇಗ. ಆರಂಭಿಕ ವೇಗನ ಏನ್ ಹೇಳ್ತೀವಿ, ಯು ಅಂತ ಕರಿತೀವಿ. ಆಯ್ತಾ? ಆರಂಭಿಕ ವೇಗ ಎಷ್ಟಿದೆ, 108 km/h ಇದೆ ಅಲ್ವಾ? ಸೊ ಅಂತಿಮ ವೇಗ ವಿ. ಅಂತಿಮ ವೇಗ ಎಷ್ಟಿದೆ, 0 m/s ಇಷ್ಟಿದೆ. ಈಗ ಸಮಯ ಸಮಯ ಎಷ್ಟಿದೆ, 4 ಸೆಕೆಂಡ್ಗಳಷ್ಟು ಸಮಯ ನಮ್ಮ ಹತ್ರ ಇದೆ. ಈಗ ಒಟ್ಟು ಪ್ರಯಾಣಿಕರು ಸೇರಿ ಕಾರಿನ ದ್ರವ್ಯ ಎಷ್ಟಿದೆ, ಮೀಟರ್ ಎಷ್ಟಿದೆ, ಮೋಷನ್ ಎಷ್ಟಿದೆ, 1000 kg ಇದೆ ಅಲ್ವಾ? ಸೊ ಈಗ ನಾವು ಮೊದಲನೇದಾಗಿ ಇದನ್ನ ತೆಗೆದುಕೊಳ್ಳೋಣ. 108 km/h. ಈಗ 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ ಆಗುತ್ತೆ, 1000 ಮೀಟರ್ ಆಗುತ್ತೆ. 1 km = 1000 ಮೀಟರ್ ಆಗಿರುತ್ತೆ. ಇದನ್ನೇ ಇಲ್ಲಿ ನೋಡೋಣ. 108 km ಅಂತ ಹೇಳಿದ್ರೆ 108 ಇಂಟು 1000 ಮೀಟರ್ ಅಲ್ವಾ? ಆಮೇಲೆ 1 ಅವರ್ಗೆ ಎಷ್ಟು ನಿಮಿಷ ಇದೆ, 60 ಮಿನಿಟ್ಸ್ ಇದೆ. 1 ಮಿನಿಟ್ಗೆ ಎಷ್ಟು ಸೆಕೆಂಡ್ಸ್ ಇದೆ, 60 ಸೆಕೆಂಡ್ಸ್ ಇದೆ. ಅದೇ ರೀತಿಯಲ್ಲಿ 60 ಇಂಟು 60 ಸೆಕೆಂಡ್ ಅಂತ ನಾನಿಲ್ಲಿ ಬರ್ಕೊಂತೀನಿ. ಆಗೇನಾಗುತ್ತೆ, 0 0 0 0 ಎಲ್ಲ ಹೋಗಿ 108 ಇಂಟು 10 ಇಂಟು 6 36 ಆಗತ್ತೆ. ಇದನ್ನ ಡಿವಿಷನ್ ಮಾಡಿದಾಗ ನಮ್ಗೆ ಕೊನೆಯದಾಗಿ 30 ಮೀಟರ್/ಸೆಕೆಂಡ್ ಅನ್ನೋದು ಸಿಗ್ತಾ ಹೋಗುತ್ತೆ. ಸಮಯದ ಅಭಾವ ಇರೋದ್ರಿಂದ ನೀವು ಮಾಡ್ಕೊಬಹುದು. 108 ಇಂಟು 10 ಡಿವೈಡೆಡ್ ಬೈ 36 ಇದನ್ನ ನೀವು ಮಾಡ್ಕೊಂಡಾಗ 30 ಅನ್ನೋದು ನಿಮ್ಗೆ ಸಿಗುತ್ತೆ. ಅರ್ಥ ಆಯ್ತಾ? ಈಗ ಎಫ್ ಅನ್ನೋದು ಬ್ರೇಕ್ನ ಮೇಲೆ ವರ್ತಿಸಿದ ಬಲವಾದ್ರೆ ಸಮೀಕರಣ ಈ ರೀತಿಯಾಗಿರುತ್ತೆ. ಈಗ ಸಮೀಕರಣದ ಮೌಲ್ಯಗಳನ್ನ ನಮೂದಿಸಿದಾಗ ಎಫ್ ಇಸ್ ಈಕ್ವಲ್ ಟು 1000 kg ಇಂಟು ಎಷ್ಟಿದೆ, ಬಿ ಎಷ್ಟಿದೆ, 0 ಇದೆ. ಅಂತಿಮ ವೇಗ ಯು ಎಷ್ಟಿದೆ, ಇಲ್ಲಿ ಕಂಡಿಡ್ತೀವಲ್ಲ 30 ಮೀಟರ್/ಸೆಕೆಂಡ್ ಅನ್ನೋದು ರೀತಿಯಲ್ಲಿ ಇದೆ. ಆಯ್ತಾ? ಡಿವೈಡೆಡ್ ಬೈ ಸಮಯ ಎಷ್ಟಿದೆ, 4 ಸೆಕೆಂಡ್ ಇದೆ. ಈಗ ಇದನ್ನ ನಾವು ಸಾಲ್ವ್ ಮಾಡ್ತಾ ಹೋದಾಗ ನಮ್ಗೆ ಏನ್ ಸಿಗುತ್ತೆ, 7,500 ಮೈನಸ್ ನಲ್ಲಿ, ಯಾಕಂದ್ರೆ ಇಲ್ಲಿ ಮೈನಸ್ ಇದೆ, ಇಲ್ಲೂ ಕೂಡ 0 - 30 -30 ಆಗುತ್ತೆ. -7,500 kg/m/s ಅಥವಾ ಎನ್ ಈ ರೀತಿಯಾಗಿ ನಮ್ಗೆ ಸಿಗ್ತಾ ಹೋಗುತ್ತೆ. ಇಲ್ಲಿ ಋಣ ಚಿಹ್ನೆಯು ಬ್ರೇಕ್ನ ಮೇಲೆ ವರ್ತಿಸಿದ ಬಲವು ಮೋಟರು ಕಾರಿನ ಚಲನೆಯ ವಿರುದ್ಧ ದಿಕ್ಕಿನಲ್ಲಿದೆ ಅಂತ ತಿಳಿಸುತ್ತೆ. ಸೊ ನೀವು ಬ್ರೇಕ್ ಹಾಕಿದಾಗ ಅದು ವಿರುದ್ಧ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ರಿಯಾಕ್ಟ್ ಆಗ್ತಾ ಬರುತ್ತೆ. ಸೊ ಅದನ್ನ ಇಲ್ಲಿ ಸೂಚಿಸ್ತಾ ಬರುತ್ತೆ. ಓಕೆ, ಸೊ ಈ ಪ್ರಶ್ನೆ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಈಗ ಲಾಸ್ಟ್ ಪ್ರಶ್ನೆ ನೋಡೋಣ.
5n ರಷ್ಟು ಬಲವು m1 ದ್ರವ್ಯರಾಶಿಯ ಮೇಲೆ ವರ್ತಿಸಿದಾಗ 10 ಮೀಟರ್ ಪರ್ ಸೆಕೆಂಡ್ ನಷ್ಟು ವೇಗೋತ್ಕರ್ಷವನ್ನ ಮತ್ತು m2 ದ್ರವ್ಯರಾಶಿಯ ಮೇಲೆ ವರ್ತಿಸಿದಾಗ 20 ಮೀಟರ್ ಪರ್ ಸೆಕೆಂಡ್ ನಷ್ಟು ವೇಗೋತ್ಕರ್ಷವನ್ನ ಉಂಟು ಮಾಡುತ್ತದೆ. ಈ ಎರಡೂ ದ್ರವ್ಯರಾಶಿಗಳು ಗೂಡಲ್ಪಟ್ಟರೆ ಇದೇ ಬಲವು ಉಂಟು ಮಾಡಬಹುದು ವೇಗೋತ್ಕರ್ಷವೆಷ್ಟು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಈಗ ಮೊದಲನೇದಾಗಿ ದತ್ತ ಅಂದ್ರೆ ಗಿವನ್ ಡೇಟಾ ಏನೇನು, A1 ಬಂದು ಪ್ರಶ್ನೆಯಲ್ಲಿ ಹೇಳಿರೋ ಹಾಗೆ 10 ಮೀಟರ್, A2 ಬಂದು 20, ಆಯ್ತಾ, ಮತ್ತು F ಬಂದು 5n ಈ ರೀತಿಯಾಗಿ ಇರುತ್ತೆ. ಈಗ ಸಮೀಕರಣ ಏನ್ ಹೇಳುತ್ತೆ? m1 is equal to F divided by A1 ಮತ್ತು m2 is equal to F divided by A2 ಈ ರೀತಿಯಾಗಿರುತ್ತೆ. ಈಗ ಇದನ್ನೇ ಜೋಡಿಸ್ಕೊಂತ ಹೋಗೋಣ. ಮೊದಲನೇದಾಗಿ m1 ಅನ್ನ ನಾವು ನೋಡ್ತಾ ಹೋಗೋಣ. m1 ಇಂದ ಏನಿರುತ್ತೆ? ಫೋರ್ಸ್ ಎಷ್ಟಿದೆ? 5n ಡಿವೈಡೆಡ್ ಬೈ A1 ಎಷ್ಟಿದೆ? 10 ಮೀಟರ್ ಪರ್ ಸೆಕೆಂಡ್. ಇದನ್ನ ನಾವು ಸಮೀಕರಿಸಿದಾಗ ಎಷ್ಟಾಗುತ್ತೆ? 0.50 kg ಆಗ್ತಾ ಬರುತ್ತೆ ಅಲ್ವಾ? ಅದೇ ರೀತಿ m2 ಇದೆ ಇಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ A2. ಫೋರ್ಸ್ ಎಷ್ಟಿದೆ? 5n ಡಿವೈಡೆಡ್ ಬೈ 20 ಮೀಟರ್ ಪರ್ ಸೆಕೆಂಡ್. ಎಷ್ಟಾಗುತ್ತೆ ಅದು? 0.25 kg. ಈ ಎರಡೂ ದ್ರವ್ಯರಾಶಿಗಳು ಒಟ್ಟುಗೂಡಲ್ಪಟ್ಟಾಗ ಎಷ್ಟಾಗುತ್ತೆ? m is equal to m1 plus m2. ಅವಾಗ ಎಷ್ಟಾಗುತ್ತೆ? 0.5 kg ಪ್ಲಸ್ m2 ಬಂದೆಷ್ಟಿದೆ? 0.25 kg. 0.75 kg 5n ಬಲವು ಉಂಟು ಮಾಡಬಹುದಾದಂತಹ ವೇಗೋತ್ಕರ್ಷ. ಗೊತ್ತಾಯ್ತಾ? ಈಗ ಎ ಅನ್ನ ನಾವು ಕಂಡುಹಿಡಿಯೋದಾದ್ರೆ ಇಲ್ಲಿ ಬರಿತೀನಿ. ಎ ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಎಂ ಆಗ್ತಾ ಬರುತ್ತೆ. ಅಂದ್ರೆ 5n ಡಿವೈಡೆಡ್ ಬೈ 0.75 kg. ಇದನ್ನ ನಾವು 6.67 ಮೀಟರ್ ಸೆಕೆಂಡ್ ಅಂತ ಬರಿಬಹುದು. ಈ ರೀತಿನೂ ಕೂಡ ನಾವು ಬರಿತಾ ಹೋಗಬಹುದು. ಅರ್ಥ ಆಯ್ತಾ? ಈ ತೆರನಾಗಿ ಈ ರೀತಿಯಾಗಿ ನಾವು ಕಂಡುಹಿಡಿದ್ವಿ. ಎರಡು ದ್ರವ್ಯರಾಶಿಗಳನ್ನ ಒಟ್ಟುಗೂಡಿಸಿದ್ರೆ ಆ ಬಲವು ಉಂಟು ಮಾಡಬಹುದಾದಂತಹ ವೇಗೋತ್ಕರ್ಷ ಎಷ್ಟು ಅನ್ನೋದನ್ನ ಕೂಡ ನಾವು ಕಂಡು ಹಿಡಿತಾ ಹೋದ್ವಿ. ಈ ರೀತಿಯಾಗಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಆಯ್ತಾ? ಸೊ ಇದು ಬಲದ ಎರಡನೆಯ ನಿಯಮದ ಕುರಿತಾಗಿತ್ತು. ಈಗ ಮೂರನೆಯ ನಿಯಮದ ಕಡೆಗೆ ನಾವು ಸಾಗೋಣ. ಏನಾಗುತ್ತೆ? ಚಲನೆಯ ಮೊದಲು ಎರಡು ನಿಯಮಗಳು ಬಲ ಪ್ರಯೋಗದಿಂದ ಚಲನೆಯಲ್ಲಾಗುವ ಬದಲಾವಣೆ ಹಾಗೂ ಬಲವನ್ನ ಹೇಗೆ ನಿರೂಪಿಸಬಹುದು ಅನ್ನೋದನ್ನ ತಿಳಿಸುತ್ತೆ. ಚಲನೆಯ ಮೂರನೇ ನಿಯಮವು ಯಾವುದೇ ವಸ್ತುವು ಮತ್ತೊಂದು ವಸ್ತುವಿನ ಮೇಲೆ ಬಲವನ್ನ ಬೀರಿದ ತಕ್ಷಣವೇ ಎರಡನೇ ವಸ್ತು ಮೊದಲಿನ ವಸ್ತುವಿನ ಮೇಲೆ ಬಲವನ್ನ ಬೀರುತ್ತೆ ಅಂತ ತಿಳಿಯುತ್ತೆ. ಈ ಎರಡೂ ಬಲಗಳು ಒಂದೇ ಪರಿಮಾಣದಾಗಿದ್ದು ಅಂದರೆ ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಇರುತ್ತೆ. ಈ ಬಲಗಳು ಪ್ರತ್ಯೇಕ ಕಾಯಿಗಳ ಮೇಲೆ ವರ್ತಿಸುತ್ತೆ ಹೊರತು ಎಂದಿಗೂ ಒಂದೇ ಕಾಯದ ಮೇಲೆ ವರ್ತಿಸುವುದಿಲ್ಲ. ಫುಟ್ಬಾಲ್ ಆಟದಲ್ಲಿ ನಾವು ಚೆಂಡನ್ನ ನೋಡುತ್ತಾ ಅದನ್ನ ಹೆಚ್ಚಿನ ಬಲದೊಂದಿಗೆ ಬದಿಯುವ ಪ್ರಯತ್ನದಲ್ಲಿ ಎದುರಾಳಿ ತಂಡದ ಆಟಗಾರರೊಂದಿಗೆ ಡಿಕ್ಕಿ ಹೊಡೆಯುತ್ತೇವೆ. ಪ್ರತಿಯೊಬ್ಬರೂ ಇನ್ನೊಬ್ಬರ ಮೇಲೆ ಬಲವನ್ನ ಬೀರುವುದರಿಂದ ಇಬ್ಬರಿಗೂ ನೋವಾಗಬಹುದು. ಇದರರ್ಥ ಯಾವಾಗಲೂ ಒಂದು ಬಲದ ವರ್ತನೆ ಇರುವುದಿಲ್ಲ, ಬದಲಾಗಿ ಬಲಗಳು ಯುಗ್ಮಗಳಲ್ಲಿ ವರ್ತಿಸುತ್ತದೆ, ಅಂದ್ರೆ ಜೊತೆಯಾಗಿ ವರ್ತಿಸುತ್ತದೆ. ಈ ಎರಡೂ ವಿರುದ್ಧದ ಬಲಗಳಿಗೆ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಅಂತ ಕರೀತಾರೆ.
ಈಗ ಇಬ್ರು ಒಂದು ಹಗ್ಗ ಜಗ್ಗಾಟದಲ್ಲಿ ಹಿಂಗೆ ಎಳಿತಾ ಇರ್ತಾರೆ. ನಾವು ಸಾಮಾನ್ಯವಾಗಿ ಹತ್ರ ಆಟ ಆಡ್ತಿರ್ತೀವಿ. ಇದರಲ್ಲಿ ಒಬ್ಬ ವ್ಯಕ್ತಿ ತನ್ನ ಬಲವನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಇದನ್ನ ನಿಲ್ಲಿಸ್ಬಿಟ್ಟಾಗ ಈ ವ್ಯಕ್ತಿ ಏನಾಗ್ತಾನೆ, ಕೆಳಗೆ ಬಿದ್ದು ಹೋಗ್ತಾನೆ. ಕೆಳಗೆ ಬಿದ್ದು ಹೋಗ್ತಾನೆ. ಇಲ್ಲಿ ಆಕ್ಷನ್ ಮತ್ತು ರಿಯಾಕ್ಷನ್ ಅದೆರಡು ಕೂಡ ಅಪೋಸಿಟ್ ಆಗಿ ನಾವು ಕಾಣ್ತಾ ಹೋಗಬಹುದು. ಚಿತ್ರ 9.10ಯಲ್ಲಿ ತೋರಿಸಿರುವಂತೆ ಎರಡು ಸ್ಟ್ರಿಂಗ್ಗಳ ತ್ರಾಸುಗಳನ್ನ ಒಂದಕ್ಕೊಂದು ಜೋಡಿಸಲಾಗಿದೆ. ಗೋಡೆ ಅಥವಾ ಇನ್ಯಾವುದೋ ಗಡಸು ವಸ್ತುವಿನ ಸ್ಟ್ರಿಂಗ್ ತ್ರಾಸು ಬಿ ಅನ್ನ ಇನ್ನೊಂದು ತುದಿಯಿಂದ ಕಟ್ಟಲಾಗಿದೆ. ಸ್ಟ್ರಿಂಗ್ ತ್ರಾಸು ಏನ ಮತ್ತೊಂದು ತುದಿಯಿಂದ ನಾವು ಬಲವನ್ನ ಪ್ರಯೋಗಿಸಿದಾಗ ಎರಡೂ ಸ್ಟ್ರಿಂಗ್ಗಳ ತ್ರಾಸು ಒಂದೇ ಅಳತೆ ತೋರಿಸುತ್ತವೆ. ಇದರ ಅರ್ಥ ಸ್ಟ್ರಿಂಗ್ ತ್ರಾಸು ಎ ಯು ತ್ರಾಸು ಬಿ ನ ಮೇಲೆ ನೀಡುವ ಬಲವು ಸ್ಟ್ರಿಂಗ್ ತ್ರಾಸು ಬಿ ಯು ತ್ರಾಸು ಎ ನ ಮೇಲೆ ಬೀರುವ ಬಲಕ್ಕೆ ಸಮನಾಗಿಯೂ ಆದರೆ ವಿರುದ್ಧ ದಿಕ್ಕಿನಲ್ಲಿ ಇರುತ್ತದೆ. ಸೊ ದ ಫೋರ್ಸ್ ವುಡ್ ಬಿ ಈಕ್ವಲ್ ಆಗಿರುತ್ತೆ, ಆದ್ರೆ ಅದು ಅಪೋಸಿಟ್ ವಿರುದ್ಧವಾಗಿ ಇರುತ್ತೆ. ಇದು ನಿಮ್ಮ ತಲೆಗೆ ಹೋಗ್ತಾ ಇದೆಯಾ? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಸೊ ಯಾವ ಬಲವು ಎನಿಂದ ಬಿ ನ ಮೇಲೆ ಪ್ರಯೋಗವಾಗುತ್ತಾ ಇದೆಯೋ ಅದನ್ನ ಕ್ರಿಯೆ ಎಂದು, ಮತ್ತು ಯಾವ ಬಲವು ಬಿ ಇಂದ ಎ ಮೇಲೆ ಪ್ರಯೋಗವಾಗುತ್ತಾ ಇದೆಯೋ ಅದನ್ನ ಪ್ರತಿಕ್ರಿಯೆ ಅಂತ ಕರಿತೀವಿ. ಇದರಿಂದ ನಾವು ಚಲನೆಯ ಮೂರನೆಯ ನಿಯಮದ ಕಡೆಗೆ ಬಂದಿದ್ದೀವಿ. ನಿಮ್ಮ ಹತ್ರ ಪೆನ್ಸಿಲ್ ಇದ್ದಲ್ಲಿ ದಯವಿಟ್ಟು ಅಂಡರ್ಲೈನ್ ಮಾಡ್ಕೊಳ್ಳಿ. ಪ್ಲೀಸ್ ಅಂಡರ್ಲೈನ್ ದ ಪಾಯಿಂಟ್. ಏನಂದ್ರೆ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದಂತಹ ಪ್ರತಿಕ್ರಿಯೆ ಇರುತ್ತದೆ. ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಪ್ರತ್ಯೇಕ ವಸ್ತುಗಳ ಮೇಲೆ ನಡೆಯಲ್ಪಟ್ಟಿದೆ ಎಂಬುದನ್ನ ನಾವು ಇಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ ಅನ್ನೋದನ್ನ ನಾವು ಈ ಮೂಲಕ ತಿಳ್ಕೊಂತ ಹೋದ್ವಿ. ಈಗ ರಸ್ತೆ ಮೇಲೆ ನಿಶ್ಚಲರಾಗಿ ನಿಂತಿರುವ ನೀವು ಅಲ್ಲಿಂದ ನಡೆದು ಹೋಗಲು ಇಚ್ಛಿಸ್ತೀರಾ ಅಂತ ಅಂದ್ಕೊಳ್ಳೋಣ. ನೀವು ವೇಗ ಹೆಚ್ಚಿಸಿಕೊಳ್ಳಲು ಚಲನೆಯ ಎರಡನೇ ನಿಯಮ ಹೇಳಿದಂತೆ ಬಲದ ಬಳಕೆ ಆಗಲೇಬೇಕು. ಯಾವ್ದೀ ಬಲ? ರಸ್ತೆಯ ಮೇಲೆ ನಾವು ಬೀರುವ ಸ್ನಾಯು ಬಲವೇ, ಅಥವಾ ಚಲಿಸುವ ಬಯಸುವ ದಿಕ್ಕಿನಲ್ಲಿ ಇದು ಪ್ರಯೋಗವಾಗ್ತಾ ಇದೆಯೇ? ಇಲ್ಲ. ನಮ್ಮ ಪಾದಗಳು ರಸ್ತೆಯನ್ನ ಹಿಮ್ಮುಖವಾಗಿ ಒತ್ತುತ್ತವೆ. ಅಂತೆಯೇ ರಸ್ತೆಯು ಇದಕ್ಕೆ ಸಮನಾದ ಮತ್ತು ವಿರುದ್ಧವಾದ ದಿಕ್ಕಿನಲ್ಲಿ ಬಲವನ್ನ ನಮ್ಮ ಪಾದಗಳಿಗೆ ನೀಡೋದ್ರಿಂದ ನಾವು ಮುಂದೆ ಚಲಿಸ್ತೀವಿ. ಇಫ್ ಯು ಕುಡ್ ರಿಮೆಂಬರ್, ನಾನೊಂದು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮಾಡಿದ್ದೆ. ಅದ್ರಲ್ಲಿ ನಾನು ತುಂಬಾ ಕ್ಲಿಯರ್ ಆಗಿ ನಿಮ್ಗೆ ತೋರಿಸಿದ್ದೆ ಅಥವಾ ಹೇಳಿದ್ದೆ. ಏನು ಅಂತ ಹೇಳಿದ್ರೆ, ಒಂದು ಕುದುರೆಯ ಗಾಡಿ ಹೋಗ್ತಾ ಇರುತ್ತೆ. ಕುದುರೆಯ ಗಾಡಿ ಹೋಗ್ತಾ ಇರ್ಬೇಕಂದ್ರೆ ಆ ಕುದುರೆಯು ಆ ಭೂಮಿಯನ್ನ ಹಿಂದಕ್ಕೆ ತಳ್ಳಿಸಿರುತ್ತೆ, ಗಾಡಿ ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ಅದೇ ರೀತಿ ಇಲ್ಲೊಂದು ವಿಷಯನ ನಾನು ನಿಮ್ಗೆ ತೋರಿಸ್ಬೇಕಿದ್ದು ಎರಡನೇ ನಿಯಮ ಅಂತ ಹೇಳಿದ್ರೆ, ಮೂರನೆಯ ನಿಯಮ ಹೀಗಿರುತ್ತೆ ನೋಡಿ. ನಮ್ಮ ಈ ಒಂದು ಕಾಲು ಆಕ್ಷನ್, ಫುಟ್ ಪುಷಸ್ ಡೌನ್ ಅಂಡ್ ಬ್ಯಾಕ್. ಇದೇನಾಗುತ್ತೆ, ನಾವು ಪಾದವನ್ನು ಇಟ್ಟಾಗ ನಮ್ಮ ಕಾಲು ಕೆಳಗೆ ಮುಖ ಮಾಡಿ ಮುಂದಕ್ಕೆ ಹೋಗುತ್ತೆ. ಅದಕ್ಕೆ ರಿಯಾಕ್ಷನ್ ಫ್ಲೋರ್ ಪುಷಸ್ ಅಪ್ ಅಂಡ್ ಫಾರ್ವರ್ಡ್. ಇಲ್ಲಿ ನಮ್ಮ ಪಾದ ಏನಿದೆ ಅದು ಕೆಳಗಡೆಯಿಂದ ಒತ್ತಿ ಹಿಂದಕ್ಕೆ ಇಳಿತಾ ಇದೆ. ಅದಕ್ಕೆ ಆಪೋಸಿಟ್ ಆಗಿ ಬರ್ತಿರುವಂತಹ ರಿಯಾಕ್ಷನ್ ಏನು? ಕೆಂಪು ಬಣ್ಣದಲ್ಲಿ ತೋರಿಸಿದ್ರೆ ನಮ್ಮ ಕಾಲು ಮುಂದಕ್ಕೆ ಚಲಿಸ್ತಾ ಇದೆ. ಅದೇ ರೀತಿ ಬೇರೆ ಎಕ್ಸಾಂಪಲ್, ಆಕ್ಸಲರೇಟಿಂಗ್ ಫೋರ್ಸ್ ಆಫ್ ದ ಬುಲೆಟ್. ನೋಡಿ, ಈ ತನ್ನ ಕೈಯಲ್ಲಿ ಹೀಗೆ ಆತ ಏನ್ ಮಾಡ್ತಾರೆ, ರಿವಾಲ್ವರ್ ಇಂದ ಹಿಂಗ್ ಹೊಡಿತಾನೆ. ಅದಕ್ಕೆ ಬರ್ತಿರೋಂಥ ರಿಯಾಕ್ಷನ್ ಏನು?
ರಿಕಾಯಿಲ್ ಫೋರ್ಸ್ ಆನ್ ದ ಗನ್, ಅದು ವಾಪಸ್ ಮತ್ತೆ ಈ ಬುಲೆಟ್ ಆಗಿ ಹಾದು ಹೋಗ್ತಾ ಇದೆ. ಹಾಗೇನೆ ಒಬ್ಬ ಹುಡುಗ, ಬಾಯ್ ಸ್ಪೀಡ್ ಎಕ್ಸರ್ಟ್ ಫೋರ್ಸ್ ಆನ್ ದ ಬೋಟ್, ಈ ಒಂದು ಬೋಟಿನ ಮೇಲೆ ಆತ ಫೋರ್ಸ್ ಅನ್ನ ಕೊಡ್ತಾ ಇದ್ದಾನೆ. ಅದಕ್ಕೆ ರಿಯಾಕ್ಷನ್ ದ ಬೋಟ್ ಎಕ್ಸರ್ಟ್ ಅ ಫೋರ್ಸ್ ಆನ್ ದ ಫೀ, ಆ ಬೋಟು ಸಹ ಮೂವ್ ಆಗ್ತಾ ಇದೆ, ನಮ್ ಕಾಲ್ ಸಹ ಮುಂದಕ್ಕೆ ಹೋಗ್ತಾ ಇದೆ. ಈ ರೀತಿಯಾಗಿ ಆಕ್ಷನ್ ಹಾಗೂ ರಿಯಾಕ್ಷನ್ ಇರುತ್ತೆ. ಕ್ರಿಯೆ ಮತ್ತು ಪ್ರತಿಕ್ರಿಯೆನ ನಾವು ಕಾಣ್ತಾ ಹೋಗ್ಬೋದು. ಮುಂದಿನ ಕ್ಲಾಸ್ ನಲ್ಲಿ ಮತ್ತಷ್ಟು ಈ ವಿಷಯದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿಗೆ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.